ಅಲೋವೆರಾ ಗಿಡನ ನಾವು ಮನೆ ಒಳಗಡೆ ಮನೆ ಹೊರಗಡೆ ಎಲ್ಲ ನೆಟ್ಕೊಂಡಿರ್ತೀವಿ. ಏನಕ್ಕಪ್ಪ ಅಂದರೆ ಅದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಅದರ ಜ್ಯೂಸನ್ನು ಕುಡಿಯೋದ್ರಿಂದ ನಮಗೆ ಆರೋಗ್ಯ ಕಾಪಾಡುತ್ತೆ. ಜೊತೆಗೆ ಮುಖಕ್ಕೆ ಹಚ್ಚೋದ್ರಿಂದ ಮುಖ ಕಾಂತಿಯುತವಾಗುತ್ತೆ. ಕೂದಲಿಗೆ ಹಚ್ಚೋದ್ರಿಂದ ಕೂದಲಿನಿಂದ ಒಟ್ಟು ಅಂದರೆ ಡ್ಯಾಂಡ್ರಫ್ ಏನಿರುತ್ತೆ ಅದು ಕಡಿಮೆ ಆಗುತ್ತೆ. ಕೂದಲು ಶೈನಿಂಗ್ ಆಗಿ ಬರುತ್ತೆ ಅಂತ ನಾವು ನೆಟ್ಕೊಂಡಿರ್ತೀವಿ. ಆದರೆ ಈ ಕೆಲವೊಂದು ಹೂವಿನ ಗಿಡ ಆಗ್ಬೋದು, ಹಣ್ಣಿನ ಗಿಡ ಆಗ್ಬೋದು, ನಾವು ಮನೆ ಸುತ್ತಮುತ್ತ ಯಾವುದನ್ನು ಬೆಳಿತೀವೋ ಅದನ್ನು ವಾಸ್ತು ಪ್ರಕಾರ ನಾವು ಕೆಲವೊಂದು ಪ್ರದೇಶದಲ್ಲಿ ಅಂದರೆ ಕೆಲವೊಂದು ದಿಕ್ಕಿನಲ್ಲಿ ಬೆಳೆಯೋದ್ರಿಂದ ನಮ್ಮ ಆರ್ಥಿಕ ಪರಿಸ್ಥಿತಿ ಆಗ್ಬೋದು, ಮನೆಯಲ್ಲಿ ಸಕಾರಾತ್ಮಕತೆಯನ್ನು ಕೂಡ ತುಂಬೋದು. ಮತ್ತು ಈ ಅಲೋವೆರಾ ಗಿಡನ ಮನೆ ಒಳಗೂ ಕೂಡ ಬೆಳೆಸ್ತಾರೆ. ಮನೆ ಒಳಗೆ ಬೆಳೆಸೋದಾದರೆ ಯಾವ ದಿಕ್ಕಿನಲ್ಲಿ ಬೆಳೆಸಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ನೋಡೋಣ. ಅಲೋವೆರಾ ಗಿಡನ ಆರೋಗ್ಯ ಮತ್ತು ಚರ್ಮ, ಕೂದಲು ಇದಕ್ಕೆಲ್ಲ ಹೆಲ್ಪ್ ಆಗುತ್ತೆ ಅಂತ ನಾವು ನೆಟ್ಕೊಂಡಿರ್ತೀವಿ. ಇದು ವಾಸ್ತು ಪ್ರಕಾರನೂ ಕೂಡ ತುಂಬ ಮುಖ್ಯ ಸ್ಥಾನವನ್ನು ಪಡೆದಿದೆ. ಇದನ್ನು ನೆಡೋದ್ರಿಂದ ನಮಗೆ ಅನೇಕ ಸಮಸ್ಯೆಗಳಿಂದ ದೂರ ಆಗ್ಬೋದು. ಅಲೋವೆರಾ ಗಿಡನ ಸರಿಯಾದ ದಿಕ್ಕಿನಲ್ಲಿ ನೆಡೆಸಿದ್ರೆ ಲಕ್ಷ್ಮೀ ದೇವಿಯ ಕೃಪೆ ಆ ಮನೆಗೆ ಆಗುತ್ತೆ. ಜೊತೆಗೆ ಆ ಮನೆಗೆ ಸಂಪತ್ತು, ಸಮೃದ್ಧಿ, ಸಂತೋಷ, ವೈಭವ ಎಲ್ಲ ಹೆಚ್ಚುತ್ತೆ. ಅಲೋವೆರಾನ ಯಾವ ದಿಕ್ಕಿನಲ್ಲಿ ಇಟ್ಟರೆ ತುಂಬ ಒಳ್ಳೆಯದು ಅಂದರೆ ಅದು ಪಶ್ಚಿಮ ದಿಕ್ಕು. ಪಶ್ಚಿಮ ದಿಕ್ಕಿನಲ್ಲಿ ನೆಡೋದ್ರಿಂದ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚುತ್ತೆ. ಇದು ತುಂಬ ಪ್ರಶಸ್ತವಾದ ದಿಕ್ಕು. ಪಶ್ಚಿಮ ದಿಕ್ಕಿನಲ್ಲಿ ನೆಟ್ಟರೆ ತುಂಬ ಒಳ್ಳೆಯದು ಮತ್ತು ಜೀವನದಲ್ಲಿ ಪ್ರಗತಿಯನ್ನು ಹೊಂದಿ ಸಂತೋಷ ಸಮೃದ್ಧಿ ಎಲ್ಲ ಹೆಚ್ಚುತ್ತೆ. ಹಣಕಾಸಿನ ಪರಿಸ್ಥಿತಿ ಕೂಡ ಕಮ್ಮಿ ಆಗುತ್ತೆ. ಜೊತೆ ನಿಮ್ಮ ಮನೆಯಲ್ಲಿ ಏನಾದರೂ ಪ್ರೀತಿ, ಕಾಳಜಿ ಕಮ್ಮಿಯಾಗಿತ್ತು ಅಂದರೆ ನೀವು ಪೂರ್ವ ದಿಕ್ಕಿನಲ್ಲಿ ಕೂಡ ನೆಡ್ಬೋದು. ಪೂರ್ವ ದಿಕ್ಕಿನಲ್ಲಿ ನೆಟ್ಟರೆ ವ್ಯಕ್ತಿಯ ಜೀವನದಲ್ಲಿ ಪ್ರೀತಿ ಹೆಚ್ಚುತ್ತೆ. ಉತ್ತಮ ಅವಕಾಶಗಳು ಅಂದರೆ ಕೆಲಸದಲ್ಲಾಗ್ಬೋದು, ಹಣಕಾಸು ಹೊಂದೋದ್ರಲ್ಲಾಗ್ಬೋದು, ಬೇರೆ ಬೇರೆ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಇನ್ನು ಆರ್ಥಿಕ ಸಮಸ್ಯೆ ಇರುತ್ತೆ ಅಂದರೆ ಹಣಕಾಸು ಸಮಸ್ಯೆ ಇರೋರು ಮನೆಯ ಮುಂದೆ ಇರುವಂಥ ಉದ್ಯಾನ ಅಥವಾ ಅಂದರೆ ಬಾಲ್ಕನಿಯಲ್ಲಿ ಕೂಡ ಇದನ್ನು ನೆಡ್ಬೋದು. ನೆಟ್ಟು ಅಂದರೆ ಗಿಡನ ಯಾವ ಅಲೋವೆರಾ ಗಿಡನ ಇಟ್ಟು ಪೂಜೆ ಮಾಡ್ತೀವೋ ಅದನ್ನು ಕೀಳಬಾರ್ದು. ಕೆಲವೊಂದು ಕಡೆ ಅದಕ್ಕೆ ಪೂಜೆಗೆ ಅಂತಲೇ ಸಪ್ರೇಟ್ ಇಟ್ಟು ಪೂಜೆ ಮಾಡಿದ್ರೂ ಕೂಡ ಲಕ್ಷ್ಮೀ ಕೃಪೆ ಆಗುತ್ತೆ. ಇದನ್ನು ನಾವು ನೆಟ್ಟರೂ ಕೂಡ ತುಂಬ ಶುಭ. ಇನ್ನು ಮನೆಯಲ್ಲಿ ಕೂಡ ಕೆಲವೊಬ್ಬರು ಇಡ್ತಾರೆ. ಮನೆಯಲ್ಲಿ ಇಡೋದ್ರಿಂದ ಮನೆಯಲ್ಲಿರುವ ನಕಾರಾತ್ಮಕತೆ ದೂರ ಆಗುತ್ತೆ ಅಂತ ಹೇಳ್ತಾರೆ. ಮತ್ತು ಮನಸ್ಸು ವಿಚಲಿತವಾಗದೆ ಶಾಂತ ಸ್ವಭಾವದಲ್ಲಿರುತ್ತೆ. ವಿಚಲಿತವಾದರೆ ಯಾವುದೇ ಒಂದು ನಿರ್ಧಾರನೂ ಕೂಡ ತೆಗೆದುಕೊಳ್ಳೋಕ್ಕಾಗಲ್ಲ. ಹಾಗಾಗಿ ವಿಚಲಿತ ಆಗಬಾರ್ದು, ಮನಸ್ಸು ಶಾಂತವಾಗಿರಬೇಕು ಅಂತಂದರೆ ಇದನ್ನು ಮನೆಯೊಳಗೆ ಕೂಡ ನೆಟ್ಕೊಬೋದು. ಹಾಗಾದರೆ ಯಾವ ದಿಕ್ಕಿನಲ್ಲಿ ನೆಡಬಾರ್ದು ಅಂದರೆ ಇದನ್ನು ವಾಯುವ್ಯ ದಿಕ್ಕಿನಲ್ಲಿ ನೆಡಬಾರ್ದು. ಈ ವಾಯುವ್ಯ ದಿಕ್ಕಿನಲ್ಲಿ ನೆಟ್ಟರೆ ನಾವು ಇದುವರೆಗೂ ಹೇಳಿದ್ದು ಏನು ಸಂತೋಷ, ಸಮೃದ್ಧಿ, ಐಶ್ವರ್ಯ ಎಲ್ಲ ಹೆಚ್ಚುತ್ತೆ ಅಂತ ಹೇಳಿದ್ವೋ ಅದಕ್ಕೆ ವಿರುದ್ಧವಾಗಿ ಕೆಲಸ ಮಾಡುತ್ತೆ. ಅಂದರೆ ಎಲ್ಲನೂ ಕೂಡ ಕಳ್ಕೊಳ್ಳುವಂಥ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ವಾಯುವ್ಯ ದಿಕ್ಕಿನಲ್ಲಿ ನೆಡಬಾರ್ದು. ಅಲೋವೆರಾ ಗಿಡನ ಎಲ್ಲಿ ನೆಡಬೇಕು, ಯಾವ ರೀತಿ ನೆಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.